ನಮಸ್ಕಾರ. ರಿಪಬ್ಲಿಕ್ ಕನ್ನಡ ಡಿಜಿಟಲ್ ಎಕ್ಸ್ಪ್ಲೈನರ್ಗೆ ಸ್ವಾಗತ. ನಾನು ಪ್ರವೀಣ್ ರಾಘವ್. ರೈಲ್ವೆ ಮಂಡಳಿ ನಡೆಸುವಂಥ ಪರೀಕ್ಷೆಗಳಲ್ಲಿ ಕನ್ನಡವನ್ನು ಕಡೆಗಣನೆ ಮಾಡಲಾಗಿದೆ ಅನ್ನೋ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಕನ್ನಡದಲ್ಲಿ ಪರೀಕ್ಷೆ ಬರೆಯೋದಕ್ಕೆ ಅವಕಾಶವನ್ನು ಕೊಡ್ತಾ ಇಲ್ಲ, ಕನ್ನಡದಲ್ಲಿ ಪರೀಕ್ಷೆಯನ್ನು ನಡೆಸ್ತಾ ಇಲ್ಲ ಅನ್ನೋದು ಇದೀಗ ಕನ್ನಡಿಗರ ಆಕ್ರೋಶಕ್ಕೆ ಕಾರಣವಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕನ್ನಡಿಗರು ಹೋರಾಟವನ್ನು ಕೂಡ ಮಾಡಿದ್ರು, ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಯಾಕೆ ಕನ್ನಡದಲ್ಲಿ ಈ ರೀತಿಯಾಗಿ ಪರೀಕ್ಷೆಯನ್ನು ಮಾಡ್ತಾ ಇಲ್ಲ ಅನ್ನೋ ಪ್ರಶ್ನೆ ಇದೀಗ ಮೂಡ್ತಾ ಇದೆ. ನೋಡಿ, 2024ರಲ್ಲಿ ಕನ್ನಡದಲ್ಲಿ ಪರೀಕ್ಷೆಗೆ ಅವಕಾಶವನ್ನು ಕೊಡಲಾಗಿತ್ತು. ಅವಕಾಶವನ್ನು ರೈಲ್ವೆ ಮಂಡಳಿ ಕೊಟ್ಟಿತ್ತು 2024ರಲ್ಲಿ. ತನ್ನ ಆದೇಶವನ್ನು ತಾನೇ ಇದೀಗ ಮೀರಿದೆ. ಸದ್ಯ ನೈಋತ್ಯ ರೈಲ್ವೆ 12 ಆಂತರಿಕ ಪರೀಕ್ಷೆಯನ್ನು ಈಗ ರೈಲ್ವೆ ಇಲಾಖೆ ಮುಂದೂಡಿದೆ. ಯಾಕೆ ಮುಂದೂಡ್ತು ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ತನ್ನ ನಿಯಮವನ್ನು ತಾನೇ ಇದೀಗ ಉಲ್ಲಂಘನೆಯನ್ನು ಮಾಡಿದೆ. ರೈಲ್ವೆ ಇಲಾಖೆ ಪದೇ ಪದೇ ತನ್ನ ನಿಯಮವನ್ನು ಉಲ್ಲಂಘನೆ ಮಾಡ್ತಾ ಇದೆ. ಯಾಕೆ ಉಲ್ಲಂಘನೆ ಮಾಡ್ತಾ ಇದೆ ಅನ್ನೋ ಪ್ರಶ್ನೆ ಈಗ ಕನ್ನಡಿಗರು ಮಾಡ್ತಾ ಇರೋದು. ನೋಡಿ, ಈ ರೈಲ್ವೆ ಇಲಾಖೆಯ ಆಂತರಿಕ ಮುಂಬಡ್ತಿ ಪರೀಕ್ಷೆಯಲ್ಲಿ ಒಂದೆರಡು ಬಾರಿ ಬಿಟ್ಟರೆ ಕನ್ನಡದಲ್ಲಿ ಪರೀಕ್ಷೆ ನಡೆಸೇ ಇಲ್ಲ. ಅಧಿಕಾರಿಗಳು ಹೇಳ್ತಾ ಇದ್ದಾರೆ, ಇಲಾಖೆಯ ಅಧಿಕಾರಿಗಳು ಒಂದೆರಡು ಬಾರಿ ಮಾತ್ರ ರೈಲ್ವೆ ಇಲಾಖೆ ಪರೀಕ್ಷೆಯನ್ನು ಕನ್ನಡದಲ್ಲಿ ಮಾಡಿದ್ದಾರೆ. ಅದನ್ನು ಹೊರತುಪಡಿಸಿದರೆ ಇಲ್ಲಿವರೆಗೂ ಕೂಡ ಕನ್ನಡದಲ್ಲಿ ಪರೀಕ್ಷೆಯನ್ನು ಮಾಡೇ ಇಲ್ಲ. ಯಾಕೆ ಈ ರೀತಿಯಾಗಿ ಮಾಡ್ತಾ ಇರೋದು? ಅಧಿಕಾರಿಗಳೇ ಹೇಳ್ತಾ ಇರೋದು ಕನ್ನಡದಲ್ಲಿ ಮಾಡೇ ಇಲ್ಲ ಅಂತ, ನಾವಲ್ಲ, ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಇನ್ನು ನೆರೆಯ ರಾಜ್ಯಗಳಾದ ತಮಿಳುನಾಡು, ಆಂಧ್ರ ಪ್ರದೇಶದಲ್ಲಿ ಇದೇ ಮಾದರಿಯ GDCE, LDCE ಪರೀಕ್ಷೆಗಳನ್ನು ದಶಕಗಳಿಂದ ತಮಿಳು ಮತ್ತು ತೆಲುಗಿನಲ್ಲಿ ನಡೆಸ್ತಾ ಬರ್ತಾ ಇದ್ದಾರೆ. ಅವರ ಭಾಷೆಯಲ್ಲೇ ನಡೆಸ್ತಾ ಇರೋದು. ಒಮ್ಮೆ ಪರೀಕ್ಷೆಯನ್ನು ಮುಂದೂಡಿ ಒಂದೆರಡು ಬಾರಿ ಕನ್ನಡದಲ್ಲಿ ಪರೀಕ್ಷೆಗೆ ಅವಕಾಶವನ್ನು ಕೊಡುವುದು, ಬಳಿಕ ಪುನಃ ಹಿಂದಿ, ಇಂಗ್ಲೀಷ್ನಲ್ಲಿ ಪರೀಕ್ಷೆ ಬರೆಯಲು ಅವಕಾಶವನ್ನು ಕೊಡ್ತಾರೆ. ಕಳೆದ 2 ವರ್ಷಗಳಿಂದ ಇದೇ ನಡ್ಕೊಂಡು ಬಂದಿದೆ. ಯಾಕೆ ಈ ರೀತಿಯಾಗಿ ರೈಲ್ವೆ ಇಲಾಖೆ ಮಾಡ್ತಾ ಇದೆ? ನೋಡಿ, ಆಂಧ್ರ ಪ್ರದೇಶ, ತಮಿಳುನಾಡಲ್ಲಿ ಅವರ ಭಾಷೆಯಲ್ಲೇ ಪರೀಕ್ಷೆಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅವರ ಭಾಷೆಯಲ್ಲೇ ಪರೀಕ್ಷೆಯನ್ನು ನಡೆಸ್ತಾ ಇರೋದು. ಆದರೆ ಕರ್ನಾಟಕದಲ್ಲಿ ಯಾಕೆ ಈ ರೈಲ್ವೆ ಇಲಾಖೆ ಪರೀಕ್ಷೆಯನ್ನು ಕನ್ನಡದಲ್ಲಿ ನಡೆಸ್ತಾ ಇಲ್ಲ ಅನ್ನೋದು ಈ ಇಲಾಖೆಯ ಪರೀಕ್ಷೆ ಅಭ್ಯರ್ಥಿಗಳು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ, ಹೋರಾಟವನ್ನು ಮಾಡ್ತಾ ಇದ್ದಾರೆ. 2024ರಲ್ಲಿ ಮೊದಲು ಕನ್ನಡದಲ್ಲಿ ಪರೀಕ್ಷೆ ಬರೆಯೋಕ್ಕೆ ಅವಕಾಶವನ್ನು ಕೊಟ್ಟಿತ್ತು ರೈಲ್ವೆ ಇಲಾಖೆ. ಅದಾದ ಬಳಿಕ ಮತ್ತೆ ಅವಕಾಶವನ್ನು ಕೊಟ್ಟಿಲ್ಲ. ಯಾಕೆ ಈ ರೀತಿ ರೈಲ್ವೆ ಇಲಾಖೆ ಮಾಡ್ತಾ ಇದೆ? ಕನ್ನಡಿಗರ ಆಕ್ರೋಶ ಹೆಚ್ಚಾದಂತೆ ಪರೀಕ್ಷೆಯನ್ನು ಮುಂದೂಡ್ತಾ ಇದ್ದಾರೆ. ಕನ್ನಡಿಗರು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ, 2024ರಲ್ಲಿ ನೀವು ಕನ್ನಡದಲ್ಲಿ ಪರೀಕ್ಷೆ ಬರೆಯೋದಕ್ಕೆ ಅವಕಾಶವನ್ನು ಕೊಟ್ಟಿದ್ರಿ, ಯಾಕೆ ಈ ಬಾರಿ ಅವಕಾಶವನ್ನು ಕೊಡ್ತಾ ಇಲ್ಲ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಈ ರೈಲ್ವೆ ಇಲಾಖೆಯ ಅಧಿಕಾರಿಗಳು ಈಗ ಇಲಾಖೆಯ ಪರೀಕ್ಷೆಯನ್ನು ಮುಂದೂಡಿಬಿಟ್ಟಿದ್ದಾರೆ. ಪರೀಕ್ಷೆಯನ್ನು ಮಾಡ್ತಾ ಇಲ್ಲ. ಹೀಗಾಗಿ ಈ ಅಭ್ಯರ್ಥಿಗಳು ಕನ್ನಡದಲ್ಲಿ ಪರೀಕ್ಷೆ ಮಾಡಿ ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಇನ್ನು ರೈಲ್ವೆ ಮಂಡಳಿಯ ಸೂಚನೆ ಅನುಸಾರ 2024ರ ಆಗಸ್ಟ್ 30ರಂದು ಪ್ರಾದೇಶಿಕ ಭಾಷೆ ಕನ್ನಡದಲ್ಲಿ ಮುಂಬಡ್ತಿ ಪರೀಕ್ಷೆಗೆ ಅವಕಾಶವನ್ನು ಕಲ್ಪಿಸುವಂಥ ಬಗ್ಗೆ ನೈಋತ್ಯ ರೈಲ್ವೆ ತಾನೇ ಆದೇಶವನ್ನು ಹೊರಡಿಸಿತ್ತು. ಈಗ ಹಿಂದಿ ಮತ್ತು ಇಂಗ್ಲಿಷ್ ಜೊತೆಗೆ ಆಯಾ ರಾಜ್ಯದ ಅಧಿಕೃತ ಭಾಷೆಯಲ್ಲಿ ನಡೆಸಲು ಆದೇಶವನ್ನು ಹೊರಡಿಸಿದೆ. ಅದರಂತೆ ಇನ್ನು ಮುಂದೆ ಎಲ್ಲ ರೈಲ್ವೆ ಇಲಾಖಾ ಆಯ್ಕೆ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳನ್ನು ಕನ್ನಡ ಮತ್ತು ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಸಿದ್ಧಪಡಿಸಲಾಗುತ್ತೆ ಅಂತ ಈ 2024ರಲ್ಲಿ ಹೇಳಿತ್ತು. ಆದರೆ ಇಲಾಖೆ ನಡೆಸುವಂಥ ಸಾಮಾನ್ಯ ವಿಭಾಗದ ಸ್ಪರ್ಧಾತ್ಮಕ ಪರೀಕ್ಷೆ ಹಾಗೂ ಸೀಮಿತ ಇಲಾಖಾ ಸ್ಪರ್ಧಾತ್ಮಕ ಪರೀಕ್ಷೆ ಈ ರೀತಿ ಮತ್ತೆ ಕನ್ನಡವನ್ನು ಕೈಬಿಟ್ಟು ನೈಋತ್ಯ ರೈಲ್ವೆ ತನ್ನ ಆದೇಶವನ್ನು ತಾನೇ ಏಕೆ ಉಲ್ಲಂಘನೆ ಮಾಡ್ತಾ ಇದೆ ಅಂತ ಈ ಅಭ್ಯರ್ಥಿಗಳು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ನೋಡಿ, ನೆರೆಯ ರಾಜ್ಯಗಳಾದ ತಮಿಳುನಾಡು, ಆಂಧ್ರ ಪ್ರದೇಶದಲ್ಲಿ ಅವರದೇ ಭಾಷೆಯಲ್ಲಿ ಈ ಪರೀಕ್ಷೆಯನ್ನು ನಡೆಸ್ತಾ ಇರೋದು. ಯಾಕೆ ಕನ್ನಡದ ಮೇಲೆ ಅಷ್ಟು ಯಾಕೆ ಕಾಳಜಿ, ಈ ನಿರ್ಲಕ್ಷ್ಯ ಅಂತ? ಯಾಕೆ ಕನ್ನಡವನ್ನು ಯಾಕೆ ಕಡೆಗಣಿಸ್ತಾ ಇದ್ದಾರೆ? ಅರೆ, ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದಲ್ಲಿ ಅವರ ಭಾಷೆಯಲ್ಲೇ ಮಾಡ್ತಾರೆ ಪರೀಕ್ಷೆ ಅಂದರೆ, ಅವರ ಭಾಷೆಯಲ್ಲಿ ಪರೀಕ್ಷೆ ಮಾಡ್ತಾರೆ. ಕನ್ನಡ ಭಾಷೆಯಲ್ಲಿ ರೈಲ್ವೆ ಇಲಾಖೆ ಪರೀಕ್ಷೆಯನ್ನು ಯಾಕೆ ಮಾಡ್ತಾ ಇಲ್ಲ? ಕನ್ನಡ ಅಭ್ಯರ್ಥಿಗಳು ಕೇಳ್ತಾ ಇದ್ದಾರೆ, ಕನ್ನಡಿಗರು ಕೇಳ್ತಾ ಇದ್ದಾರೆ. ಒಂದೇನಾಗುತ್ತೆ ಗೊತ್ತಾ ಈ ರೀತಿಯಾಗಿ ಮಾಡೋದ್ರಿಂದ? ಒಂದು, ಈಗ ಪ್ರಾದೇಶಿಕ ಭಾಷೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈಲ್ವೆ ಇಲಾಖೆಯ ಪರೀಕ್ಷೆಯನ್ನು ಕನ್ನಡದಲ್ಲಿ ಮಾಡಿದರೆ ಕನ್ನಡಿಗರು ಪರೀಕ್ಷೆಯನ್ನು ಚೆನ್ನಾಗಿ ಬರೆದು ಪಾಸ್ ಆಗ್ತಾರೆ. ಇವರು ಹಿಂದಿ ಇಂಗ್ಲೀಷಲ್ಲಿ ಕನ್ನಡಿಗರಿಗೆ ಪರೀಕ್ಷೆ ಮಾಡಿದರೆ ಎಷ್ಟೋ ಜನಕ್ಕೆ ಇಂಗ್ಲೀಷ್ ಅಷ್ಟು ಪರಿಪೂರ್ಣವಾಗಿ ಬರೋದಿಲ್ಲ.
ಮತ್ತು ಹಿಂದಿ ಕೂಡ ಬರೋದಿಲ್ಲ. ಅವ್ರೇನು ಮಾಡಬೇಕು? ಆದರೆ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದಲ್ಲಿ ಅವರ ಭಾಷೆಯಲ್ಲಿ ಪರೀಕ್ಷೆ ಮಾಡ್ತಾರೆ, ಪರೀಕ್ಷೆಯನ್ನು ನಡೆಸ್ತಾರೆ, ಅವರು ಪರೀಕ್ಷೆಯನ್ನು ಬರೆದು ಪಾಸ್ ಆಗ್ತಾರೆ, ಉತ್ತೀರ್ಣರಾಗ್ತಾರೆ, ಜಾಬನ್ನು ತಗೊಳ್ತಾರೆ. ಆದರೆ ಕನ್ನಡಿಗರು ಏನು ಮಾಡಬೇಕು? ಕನ್ನಡಿಗರ ಮೇಲೆ ಯಾಕೆ ಈ ರೀತಿಯಾಗಿ ದೌರ್ಜನ್ಯ, ದಬ್ಬಾಳಿಕೆ? ಕನ್ನಡಿಗರು ಪ್ರಶ್ನೆ ಮಾಡ್ತಾ ಇರೋದು. ನೋಡಿ, ಈಗಾಗಲೇ ದಕ್ಷಿಣ ರೈಲ್ವೆ ಪ್ರಶ್ನೆ ಪತ್ರಿಕೆಗಳನ್ನು ಸಿದ್ಧಪಡಿಸುವಾಗ ಹಿಂದಿ, ಇಂಗ್ಲೀಷ್ ಜೊತೆಗೆ ಪ್ರಾದೇಶಿಕ ಭಾಷೆಯನ್ನು ಅವಕಾಶವನ್ನು ನೀಡ್ತಾ ಇದೆ. ಹೀಗಿರುವಾಗ ನೈಋತ್ಯ ರೈಲ್ವೆ ಏಕೆ ಕನ್ನಡಿಗರಿಗೆ ರಾಜ್ಯ ಭಾಷೆ ಕನ್ನಡದಲ್ಲಿ ಪ್ರಶ್ನೆಗಳನ್ನು ನೀಡ್ತಾ ಇಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಕನ್ನಡಿಗರು. ಅಲ್ಲಿ ನಿರಂತರವಾಗಿ ಪ್ರಾದೇಶಿಕ ಭಾಷೆಯಲ್ಲಿ ಪರೀಕ್ಷೆ ನಡೆಸ್ತಾ ಇರುವಂತೆ ರಾಜ್ಯದಲ್ಲಿ ನಡೆಯುವಂಥ ರೈಲ್ವೆ ಇಲಾಖಾ ಆಯ್ಕೆ ಪರೀಕ್ಷೆಯಲ್ಲಿ ಶಾಶ್ವತವಾಗಿ ಕನ್ನಡ ಸೇರ್ಪಡೆ ಮಾಡಿ ಅಂತ ಅಭ್ಯರ್ಥಿಗಳು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಇಲಾಖೆ ಏನು ವಾದವನ್ನು ಮಾಡ್ತಾ ಇದೆ? ಇದಕ್ಕೆ ಇಲಾಖೆ ಏನು ಹೇಳ್ತಾ ಇದೆ? ಇಲಾಖೆ ಹೇಳ್ತಾ ಇರೋದು ನೋಡಿ, ಆಂತರಿಕ ಮುಂಬಡ್ತಿ ಪರೀಕ್ಷೆಯನ್ನು ಅಭ್ಯರ್ಥಿಗಳ ಭಾಷೆಯಲ್ಲಿ ನಡೆಸುವುದು ನಮಗೆ ತುಂಬ ಕಷ್ಟ. ಇಲ್ಲಿ ಕನ್ನಡಿಗರು ಮಾತ್ರವಲ್ಲದೆ ತಮಿಳು, ತೆಲುಗು, ಮರಾಠಿ, ಒಡಿಯಾ ಸೇರಿ ಹಲವು ಭಾಷಿಕರಿದ್ದಾರೆ. ಅವರಿಗೆ ತಕ್ಕಂತೆ ಅವರವರಿಗೆ ತಕ್ಕಂತೆ ಪರೀಕ್ಷೆ ನಡೆಸಲು ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸೋದು, ಅವುಗಳ ಮೌಲ್ಯಮಾಪನ ತುಂಬ ಕಷ್ಟ ಆಗುತ್ತೆ. ಅಷ್ಟಕ್ಕೂ ಇಲಾಖೆ ಆಂತರಿಕ ಮುಂಬಡ್ತಿ ಪರೀಕ್ಷೆಯಲ್ಲಿ ಒಂದೆರಡು ಬಾರಿ ಬಿಟ್ಟರೆ ಕನ್ನಡದಲ್ಲಿ ಪರೀಕ್ಷೆ ನಡೆಸೇ ಇಲ್ಲ ಅಂತ ಹೇಳ್ತಾರೆ ಇಲಾಖೆಯ ಅಧಿಕಾರಿಗಳು. ಒಂದೆರಡು ಬಾರಿ ಅಷ್ಟೇ ನಾವು ಪರೀಕ್ಷೆ ಕನ್ನಡದಲ್ಲಿ ಮಾಡಿರೋದು. ಅದನ್ನು ಬಿಟ್ಟರೆ ನಾವು ಇದುವರೆಗೂ ಕನ್ನಡದಲ್ಲಿ ಇಲಾಖೆಯ ಪರೀಕ್ಷೆನ ನಡೆಸೇ ಇಲ್ಲ ಅಂತ ಇಲಾಖೆಯ ಅಧಿಕಾರಿಗಳು ಹೇಳ್ತಾ ಇರೋದು. ಇವರ ವಾದ, ಅಧಿಕಾರಿಗಳ ವಾದ, ಯಾವ ಕಾರಣಕ್ಕೋಸ್ಕರ ನೀವು ಕನ್ನಡದಲ್ಲಿ ಪರೀಕ್ಷೆನ ಮಾಡಲ್ಲ ಅಂತ ಕೇಳಿದರೆ ಈ ರೀತಿಯಾಗಿ ವಾದವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಕನ್ನಡಿಗರು ಬಿಟ್ಟು ತಮಿಳುನಾಡಿನವರು ಇದ್ದಾರೆ ಮತ್ತು ಮರಾಠಿಯವರಿದ್ದಾರೆ, ಹಿಂದಿಯವರಿದ್ದಾರೆ. ಇದು ಸಮಸ್ಯೆ ಆಗುತ್ತೆ. ಹೀಗಾಗಿ ಒಂದೊಂದು ಭಾಷೆಯಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡಬೇಕು, ವ್ಯಾಲ್ಯೂಯೇಷನ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಈ ರೀತಿಯಾಗಿ ಸಮಸ್ಯೆ ಹೇಳ್ತಾ ಇದ್ದಾರೆ. ಯಾಕೆ ಈ ರೀತಿಯಾಗಿ? ಆದರೆ ತಮಿಳುನಾಡಲ್ಲಿ ಮಾಡ್ತೀರಾ, ಆಂಧ್ರ ಪ್ರದೇಶದಲ್ಲಿ ಅವರ ಭಾಷೆಯಲ್ಲಿ ಪರೀಕ್ಷೆ ಮಾಡ್ತೀರಾ, ಇಲ್ಲ್ಯಾಕೆ ಮಾಡ್ತಾ ಇಲ್ಲ? ಈಗ ಕನ್ನಡಿಗರು ಇದನ್ನೇ ಪ್ರಶ್ನೆ ಕೇಳ್ತಾ ಇರೋದು. ಒಟ್ಟಾರೆಯಾಗಿ ಈ ರೈಲ್ವೆ ಇಲಾಖೆಯ ಅಧಿಕಾರಿಗಳು ಇನ್ನು ಮುಂದಾದರೂ ಈ ಕನ್ನಡದಲ್ಲಿ ಪರೀಕ್ಷೆಯನ್ನು ಮಾಡ್ತಾರಾ? ಈಗಾಗಲೇ ಕನ್ನಡಿಗರು ಹೋರಾಟವನ್ನು ಮಾಡ್ತಾ ಇದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅವರ ಒತ್ತಾಯ ಇಷ್ಟೇ, ಕನ್ನಡದಲ್ಲಿ ಪರೀಕ್ಷೆ ಮಾಡಿ ಅಂತ. ರೈಲ್ವೆ ಇಲಾಖೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಇದರ ಬಗ್ಗೆ ತಲೆ ಕೆಡಿಸ್ಕೊಂಡು ಕನ್ನಡದಲ್ಲಿ ಪರೀಕ್ಷೆ ಮಾಡುತ್ತಾ ಇಲ್ವಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.